ನಮಸ್ಕಾರ, ಶುಭೋಯ. ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ಇದು ನಿಮ್ಮ ಚಾನಲ್. ನಾವೀಗ ಹೆವೆನ್ಸ್ ಗೇಟ್ ಹೋಮ್ ಸ್ಟೇಲಿದ್ದೀವಿ. ಇದು ಮೂಡಿಗೆರೆ ಹತ್ರ ಇರುವ ಗೌಡಹಳ್ಳಿಲಿ ಬರುತ್ತೆ. ಇನ್ ಬಿಟ್ವೀನ್ ದೇವರಮನೆ ಆ್ಯಂಡ್ ಎತ್ತಿನ ಭುಜ ಆ್ಯಂಡ್ ಆನ್ ದ ವೇ ಟು ಎತ್ತಿನ ಭುಜ. ನಿನ್ನೆ ಇಲ್ಲೇ ಸ್ಟೇ ಮಾಡಿದ್ವಿ. ಭಾಳ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಗೊತ್ತಲ್ಲ, ಮಲೆನಾಡಿನ ಜನಗಳಂದರೆ ಭಾಳ ಸಿಹಿ, ಭಾಳ ಚೆನ್ನಾಗಿ ನೋಡ್ಕೊತಾರೆ. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಲೆನಾಡಿನ ಕ್ಯೂಸಿನ್ಸ್ ಅಂತ ಏನು ಹೇಳ್ತಾರೆ, ಅದಲ್ಲದೆ ರೂಮ್ಸು ಮತ್ತು ಫೆಸಿಲಿಟೀಸ್ ಎಲ್ಲ ಭಾಳ ಚೆನ್ನಾಗಿದೆ. ವಿ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಟು ಟ್ರೈ ಒನ್ಸ್. ಈ ಪ್ಲೇಸ್ನ ಭಾಳ ಚೆನ್ನಾಗಿದೆ. ನಾವೀಗ ಆನ್ ದ ವೇ ಟು ಎತ್ತಿನ ಭುಜ. ಇಲ್ಲಿಂದ ಎತ್ತಿನ ಭುಜ 6 ಕಿಲೋಮೀಟ್ರ್ ಮಾತ್ರ. ನಾವು ಆ್ಯಕ್ಚುಲಿ 6:30 ಎದ್ದು ಹೋಗಬೇಕು ಅಂದ್ಕೊಂಡ್ವಿ, ಬಟ್ ನಿನ್ನೆ ಪಾರ್ಟಿ ಸ್ವಲ್ಪ ಜೋರಾಗಿದ್ದರಿಂದ ಲೇಟ್ ಆಗಿದೆ. ಬಟ್ ಓಕೆ, ಫೈನ್, ಸಿಗೋಣ ಬನ್ನಿ ಎತ್ತಿನ ಭುಜದಲ್ಲಿ. ಹೋಗ್ರಿ ಮೇಲೆ. ಮುಪ್ಪಣ ಎಂಜಾಯ್ ಮಾಡ್ತಾ ಇದ್ದೀರಾ ಎತ್ತಿನ ಭುಜ? ಇದೇ ನೋಡಿ ಎತ್ತಿನ ಭುಜದ ನಾಣ್ಯ ಭೈರವೇಶ್ವರ ದೇವಸ್ಥಾನ. ಇದು ಸರಿಸುಮಾರು 1000 ವರ್ಷ ಹಳೆಯದು ಅಂತ ಹೇಳ್ತಾರೆ. ಇದನ್ನು ಹೊಯ್ಸಳ ರಾಜರು ಕಟ್ಟಿಸಿದ್ದು ಅಂತಲೂ ಇತಿಹಾಸದಲ್ಲಿ ಇದೆ. ಸೊ ಇದರ ವಿಶೇಷತೆ ಏನು ಗೊತ್ತಾ, ಇದು ಆ್ಯಕ್ಚುಲಿ ಒಂದೇ ದಿನದಲ್ಲಿ ಕಟ್ಟಿದ್ದಂತೆ. ಚೆನ್ನಕೇಶ್ವರ ದೇವಸ್ಥಾನ ಕಟ್ಟಬೇಕಾದ್ರೆ ಇದನ್ನು ಕಟ್ಟಿದ್ರಂತೆ. ಇದು ಆ್ಯಕ್ಚುಲಿ ದ್ರಾವಿಡ ಮತ್ತು ನಾಗರ ಶೈಲಿಯ ಆರ್ಕಿಟೆಕ್ಚರ್ ಇದ್ರದ್ದು ದೇವಸ್ಥಾನದ್ದು. ಚಿಕ್ಕದು, ತುಂಬ ದೊಡ್ಡ ದೇವಸ್ಥಾನ ಅಲ್ಲ. ಹೆಸರು ಏನಕ್ಕೆ ಬಂತು ಅಂದರೆ ನಾಣ್ಯ ಭೈರವೇಶ್ವರ ದೇವಸ್ಥಾನ ಅಂತ. ಈ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ಬಹಳ ನಗದು ನಾಣ್ಯಗಳನ್ನು ಇಲ್ಲಿ ಇಟ್ಟಿದ್ರಂತೆ. ಆದ್ದರಿಂದ ನಾಣ್ಯ ಭೈರವೇಶ್ವರ ದೇವಸ್ಥಾನ ಅಂತಲೂ ಹೆಸರು ಬಂತು ಅಂತ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ವಿ ಆರ್ ಆನ್ ದ ವೇ ಟು ಎತ್ತಿನ ಭುಜ ಪೀಕ್ ಪಾಯಿಂಟ್. ನೀವು ದೇವಸ್ಥಾನದಿಂದ ಫಾರೆಸ್ಟ್ ಎಂಟ್ರಿ ಆಗಿ 2.5 ಕಿಲೋಮೀಟರ್ ಲೈಟ್ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ವಿ ಲವ್ ನೇಚರ್. ನೀವು, ನಮಗೆ ಪರಿಸರದ ಬಗ್ಗೆ ಭಾಳ ಪ್ರೀತಿ ಇದೆ, ಪರಿಸರದ ಬಗ್ಗೆ ಕಾಳಜಿನೂ ಇದೆ. ಹಾಗಾಗಿ ನೀವೇನಾದ್ರು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದರೆ ದಯವಿಟ್ಟು ಪ್ಲಾಸ್ಟಿಕ್ ಮತ್ತು ಕಸಗಳನ್ನ ಹಾಕಬೇಡಿ. ಕುಡಿಯೋ ನೀರಿಗೋಸ್ಕರ ಪ್ಲಾಸ್ಟಿಕ್ ತಂದಿದ್ದು ದಯವಿಟ್ಟು ಅದನ್ನು ವಾಪಸ್ ತೊಗೊಂಡೋಗಿ ಪರಿಸರವನ್ನು ರಕ್ಷಿಸಿ ಅನ್ನೋದೇ ನಮ್ಮ ವಿನಂತಿ. ಮುಂದೆ ಹೋಗ್ತಾ ಇದ್ದೀವಿ. ಎಲಿವೇಶನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ನಿಧಾನಕ್ಕೆ ಹತ್ತುತ್ತಾ ಇದ್ದೀವಿ. ಅದು ಬೇರೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ನಾವು ಹೊರಡೋದು ಲೇಟ್ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ನಿಧಾನವಾಗಿ ಮೇಲೆ ಹೋಗ್ತಾ ಇದ್ದೀವಿ. ನೀವು ಒಂದೇ ಒಂದು ರಿಕ್ವೆಸ್ಟ್, ನೆಕ್ಸ್ಟ್ ಸತಿ ನೀವು ಏನಾದ್ರು ಬಂದರೆ ದಯವಿಟ್ಟು ಬೆಳಗ್ಗೆ ಬೇಗ ಬನ್ನಿ. ಬಿಸಿಲು ಜಾಸ್ತಿ ಆದರೆ ಕಷ್ಟ. ಈಗ ನಾವು ತಲುಪಿದ್ದೀವಿ ಪೀಕ್ನ. ಒಳ್ಳೆ ಚೆನ್ನಾಗಿ ತಣ್ಣಗೆ ಗಾಳಿ ಬರ್ತಾಯಿದೆ. ಸ್ವಲ್ಪ ರೆಸ್ಟ್ ತೊಗೊತೀವಿ, ವ್ಯೂನ ಎಂಜಾಯ್ ಮಾಡ್ತೀವಿ, ವಾಪಸ್ ಬರ್ತೀವಿ. ಅಲ್ಲಿ ತನಕ
ವೆಲ್ಕಮ್ ಬ್ಯಾಕ್, ಸುಸ್ವಾಗತ. ಹೋಪ್ ಯು ಎಂಜಾಯ್ಡ್ ದಿ ಡ್ರೋನ್ ಫುಟೇಜಸ್. ದೇವರಮನೆ ಮತ್ತು ಎತ್ತಿನಭುಜ ಅನ್ನೋ ಎರಡು ಅದ್ಭುತವಾದ ಸ್ಥಳಗಳು. ಬನ್ನಿ, ಪ್ರಕೃತಿಯನ್ನು ಆನಂದಿಸಿ, ಪ್ರಕೃತಿಯನ್ನು ಆಲಂಗಿಸಿ ಮತ್ತು ಪ್ರಕೃತಿಯನ್ನು ಉಳಿಸಿ ಅಂತ ಕೇಳ್ತಾ ಈಗ ನಾವು ವಾಪಸ್ ಹೊರಟಿದ್ದೀವಿ. ಮತ್ತು ಹೊಸ ಜಾಗಗಳು, ಹೊಸ ಅನುಭವಗಳು. ಸೊ ಎಕ್ಸ್ಪ್ಲೋರ್ ದಿ ವರ್ಲ್ಡ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಗುಡ್ ಬೈ ಫ್ರಮ್ ಸಾಯತ್ರಿ ಬೈಕರ್ಸ್. ಮೀಟ್ ಯು ಅಗೇನ್.